ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಮಕ್ಕಳಿಗೆ ಆಗುವಂತಹ ಆಲೂ ಸ್ಮೈಲಿ ಮಾಡ್ತಾ ಇರೋದು. ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಮನೆಯಲ್ಲಿದ್ದರೆ ಈ ರೀತಿ ಮಾಡಿಕೊಡಿ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ಗಲ್ವಾ, ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ಔಟ್ಸೈಡ್ ತಿನ್ನೋ ಅಂಥದ್ದೇ ಇರಲ್ಲ. ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿನೇ ತಿನ್ಬೋದು ಫ್ರೆಂಡ್ಸ್. ನಾವು ಔಟ್ಸೈಡ್ ತಿಂದರೆ ತುಂಬ ಜಾಸ್ತಿ ಬೆಲೆ ಆಗುತ್ತೆ. ಇದು ಆಲೂ ಸ್ಮೈಲಿ ಇಲ್ಲೇ ಮನೆಯಲ್ಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಆಲೂ ಸ್ಮೈಲಿ ಮಾಡೋದು ಹೇಗೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಈ ಕಿಡ್ಸ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟ ಆಗುತ್ತೆ ಈ ಆಲೂ ಸ್ಮೈಲಿ. ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ನೋಡಿ ಬನ್ನಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ನಾನು ಒಂದು ಅರ್ಧ kg ಅಷ್ಟು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಅರ್ಧ kg ಇದ್ದರೆ ಸಾಕು. ನಿಮಗೆ 1 kg ಬೇಕಾದರೂ ಯಾವ ಕ್ವಾಂಟಿಟಿನಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಅರ್ಧ kgನಲ್ಲಿ ಮಾತ್ರ ಈ ರೀತಿ ಸಿಪ್ಪೆ ತೆಗೆದುಕೊಂಡು ಚೆನ್ನಾಗಿ ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೋತೀನಿ. ಇಲ್ಲ ಅಂತಂದರೆ ನೀವು ತುರ್ಕೊಳ್ಬೋದು ಇದನ್ನು. ನಾನು ಇದೇ ರೀತಿಯಾಗಿ ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಚಿರೋಟಿ ರವೆ ಇಲ್ಲ ಅಂತಂದರೆ ಬ್ರೆಡ್ ಕ್ರಮ್ಸ್ ಕೂಡ ನೀವು ಹಾಕೊಬೋದು. ನನ್ನ ಹತ್ರ ಬ್ರೆಡ್ ಕ್ರಮ್ಸ್ ಇರಲಿಲ್ಲ, ಹಾಗಾಗಿ ನಾನು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಚಿರೋಟಿ ರವೆನ ನಾನು ಕೈ ಅಳತೆನಲ್ಲಿ ಈ ರೀತಿಯಾಗಿ 2 ಕೈ ಅಳತೆ ಅಷ್ಟು ನಾನು ತೊಗೋತಾ ಇದ್ದೀನಿ. ಅಂದರೆ ಒಂದು 4 ಸ್ಪೂನ್ ಆಗುತ್ತೆ ಅಷ್ಟು ನಾನು ತೊಗೋತಾ ಇದ್ದೀನಿ. ಈ ರೀತಿ ಹಾಕಿದ್ರೆ ಚಿರೋಟಿ ರವೆನ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಕ್ರಂಚಿಯಾಗೂ ಇರುತ್ತೆ. ಆಲೂ ಸ್ಮೈಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೂ ಹೇಳ್ಬೋದು. ನಾನು ಅದೇ ರೀತಿಯಾಗಿ ಇನ್ನೊಂದು ಸ್ವಲ್ಪನೂ ಸೇರಿಸ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕೊನೆಗೆ ಕೋಟಿಂಗಿಗೋಸ್ಕರ ನಾನು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಮೈದಾ ಹಿಟ್ಟು ಕೂಡ ನೀವು ಹಾಕೋಬೋದು. ಇದಕ್ಕೆ ಮೇಯ್ನಾಗಿ ಕಾರ್ನ್ಫ್ಲೋರೇ ಹಾಕೋಬೇಕು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಅದು ಕೋಟಿಂಗು ಕೂಡ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅಂದರೆ ನಾವು ಇದನ್ನು ಫ್ರೈ ಮಾಡಬೇಕಾದ್ರೆ ಬಿಟ್ಕೊಳ್ಳೋದಿಲ್ಲ ಕಾರ್ನ್ಫ್ಲೋರ್ ಹಾಕೋದ್ರಿಂದ. ಈಗ ನೋಡಿ ಅಚ್ಚ ಖಾರದ ಪುಡಿ ಸೇರಿಸ್ಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ ಸೇರಿಸ್ಕೋತಾ ಇದ್ದೀನಿ. ಜೀರಾ ಪೌಡ್ರ್ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಧನಿಯಾ ಪುಡಿನೂ ಕೂಡ ಹಾಕೋಬೋದು. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ನೋಡಿ ಸ್ವಲ್ಪ ನನಗೆ ಫ್ಲೇವರ್ಗೋಸ್ಕರ ಪೆಪ್ಪರ್ ಪೌಡ್ರು ಹಾಕೋತಾ ಇದ್ದೀನಿ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕೊಳೋದ್ರಿಂದ. ನನಗೆ ತುಂಬ ಇಷ್ಟ ಪೆಪ್ಪರ್ ಪೌಡ್ರು ಇದ್ರ ಜೊತೆಗೆ ಹಾಕೊಳೋದ್ರಿಂದ. ಹಂಗಾಗಿ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಈ ರೀತಿ ಮಿದ್ದಿ ಈ ಥರ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ಒಂದು ಚಪಾತಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ಕಲಸಿ ಎತ್ತಿಟ್ಟಿದ್ದೀನಿ. ಇವಾಗ ಕೆಳಗಡೆಗೆ ಅದನ್ನು ಒಸೆಯೋದಕ್ಕೋಸ್ಕರ ನೋಡಿ ಮೈದಾ ಹಸಿಟ್ಟನ್ನ ಅದ್ರ ತುಂಬ ನಾನು ಸವರ್ಕೊಂಡ್ಬಿಟ್ಟು ಈಗ ಇದನ್ನು 2 ಭಾಗ ಮಾಡಿಕೊಂಡು ಒಸ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ದಪ್ಪದಾಗೆ ಒಸ್ಕೊಳ್ಳಿ. ದಪ್ಪದಾಗೆ ಒಸೆಯೋದ್ರಿಂದ ನಾವು ಫ್ರೈ ಮಾಡಬೇಕಾದ್ರೆ ಅದು ಯಾವುದೇ ರೀತಿ ಒಡೆಯೋದಿಲ್ಲ. ನೀವು ತೆಳ್ಳಗೇನಾರ ಇದು ಮಾಡಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ನೀಟಾಗಿ ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ದಪ್ಪದಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಒಸ್ಕೊಂಡು ನೀವು ದಪ್ಪದಾಗೆ ಮಾಡಿಕೊಂಡು 2 ಭಾಗ ಆಗಿ ನಾನು ಮಾಡ್ಕೊಂಡಿದ್ದೀನಿ ಇದನ್ನು. ಅಂದರೆ ಪೂರ್ತಿಯಾಗಿ ಅದನ್ನು ಈ ಥರ ಒಸೆಯೋದಕ್ಕಾಗೋದಿಲ್ಲ, ಮಣೆ ಚಿಕ್ಕದಲ್ವ. ಹಾಗಾಗಿ ನಾನು ಈ ರೀತಿ ಸ್ವಲ್ಪ ತಿಕ್ನೆಸ್ ಆಗಿ ನಾನು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಇರಲಿ ಅದು. ನೋಡಿ ಈ ರೀತಿ ಸ್ವಲ್ಪ ದಪ್ಪ ಇದ್ದರೆ ಸಾಕು. ನಿಮ್ಮ ಹತ್ರ ಯಾವುದೇ ಥರ ರೌಂಡ್ ಶೇಪಲ್ಲಿ ಮಾಡೋ ಅಂಥದ್ದು ಇದ್ದರೆ ಈ ರೀತಿಯಾಗಿ ನಾನು ಮನೆಯಲ್ಲಿ ಯಾವುದಾನ ಒಂದು ಡಬ್ಬಿ ಇದ್ದರೆ ನೋಡಿ ಈ ಥರ ಡಬ್ಬಿ ತೊಗೊಂಡು ಅದು ಶೇಪ್ಗೋಸ್ಕರ, ರೌಂಡ್ ಶೇಪ್ಗೋಸ್ಕರ ಆಲೂ ಸ್ಮೈಲಿ ಮಾಡಬೇಕಲ್ಲ, ಹಂಗಾಗಿ ರೌಂಡ್ ಶೇಪ್ಗೋಸ್ಕರ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಡಿಬ್ಬಿ, ಏನಾದರೂ ಸಾಂಬಾರು ಡಿಬ್ಬಿ ಚಿಕ್ಕದು ಯಾವ ಥರ ಇದ್ದರೆ ನೀವು ಈ ಥರ ಮಾಡ್ಕೊಳ್ಬೋದು. ನೋಡಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ರೌಂಡ್ ಶೇಪಾಗಿ ಈ ಥರ ಮಾಡಿಕೊಂಡು ಯಾವುದಾನ ಒಂದು ಚಿಕ್ಕ ಸ್ಟಿಕ್ ತೊಗೊಂಡು ಅದಕ್ಕೆ ಕಣ್ಣು ಮತ್ತು ಸ್ಮೈಲ್ ಮಾಡೋ ಥರ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಏನಾದರೂ ಇದ್ರೂ ಪರವಾಗಿಲ್ಲ. ಅಂದರೆ ಸ್ಮೈಲಿಗೋಸ್ಕರ ನಾನು ಇದರಲ್ಲಿ ಸ್ಪೂನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಸ್ಪೂನ್ನ ಹಿಂಗೆ ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಸ್ಪೂನಿಂದ ಸ್ಮೈಲಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನಾನು ಎಲ್ಲ ಸ್ಮೈಲಿಗಳನ್ನೂ ಈ ರೀತಿ ಮಾಡಿ ಎತ್ತಿಟ್ಟಿದ್ದೀನಿ. ಈಗ ಎಣ್ಣೆನ ಕಾಯಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ಸ್ಪೂನ್ನ ನಮ್ಮ ಆಪೋಸಿಟಾಗಿ ಇಟ್ಕೊಂಡು ಈ ಥರ ಮಾಡ್ಕೊಬೇಕು. ಸ್ಮೈಲಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಸ್ಟಿಕ್ ಮೂಲಕ ನಾನು ಇದ್ರದ್ದು ಐಸ್ ಮಾಡ್ಕೋತೀನಿ, ಕಣ್ಣು ಮಾಡ್ತೀನಿ. ನೋಡಿ ಎಲ್ಲ ಸ್ಮೈಲೀಸು ಕೂಡ ಇದೇ ರೀತಿ ಬರುತ್ತೆ. ಆಲ್ರೆಡಿ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸ್ಮೈಲೀಸ್ನ ನಾನು
ಚೆನ್ನಾಗಿ ಮಾಡ್ಕೋತೀನಿ. ನೀವು ಸ್ವಲ್ಪ ಸ್ಮೈಲ್ಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹೋಲ್ಸಾಗಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಎಣ್ಣೆಲಿ ಫ್ರೈ ಆಗಬೇಕಾದ್ರೆ ಅದೆಲ್ಲ ಪೂರ್ತಿ ಎಣ್ಣೆನಲ್ಲೇ ಇದಾಗಿಬಿಡುತ್ತೆ. ನೋಡಿ ಯಾವುದೋ ಒಂದು ಸ್ಟಿಕ್ ಮೂಲಕ ನಾನು ಅದ್ರದ್ದು ಕಣ್ಣು ಬಿಡಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಣ್ಣು ಮಾಡ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ಇವಾಗೆಲ್ಲ ಇದೇ ರೀತಿ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸ್ಪೆಷಲ್ ಆಗಿದ್ದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎತ್ತಿ ಒಂದು ಪ್ಲೇಟ್ಗೆ ಹಾಕೋತೀನಿ ನಾನು. ಹೀಗೇ ನೋಡಿ ಯಾವ ರೀತಿ ಅಂತ ಮಾಡೋದು ತೋರಿಸಿದ್ದೀನಿ ನಾನು ನಿಮಗೆ. ಈ ರೀತಿ ಮಾಡ್ಕೊಂಡಿದ್ದೀನಿ ಎಲ್ಲ ಸ್ಮೈಲೀಸ್ನು. ಎಣ್ಣೆನೂ ಕೂಡ ತುಂಬಾ ಚೆನ್ನಾಗಿ ಕಾದಿದೆ ನೋಡಿ. ಇವಾಗ ನಾನು ಒಂದೊಂದೇ ಸ್ಮೈಲಿನ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ಮೈಲಿ ಹಾಕಬೇಕಾದ್ರೆ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಒಂದು 5-6 ಸ್ಮೈಲೀಸ್ ಹಾಕ್ಕೊಳ್ಳಿ ಸಾಕು. ಅದು ಅಂಟ್ಬಿಟ್ರೆ ಒಂದೊಂದಾಗೆ ಅಂಟ್ಕೊಂಡ್ಬಿಡುತ್ತೆ, ಹಂಗಾಗಿ ಚೆನ್ನಾಗಿರೋದಿಲ್ಲ, ಗಟ್ಟಿ ಆಗಿಬಿಟ್ಟು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿಕೊಂಡು ಎರಡೂ ಸೈಡು ಕೂಡ ನೀವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಟೊಮೆಟೊ ಸಾಸು ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಡಿಪ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಸಾಸು. ನಾವು ಅಂಗಡಿನಲ್ಲಿ ಏನಾದರೂ ತೊಗೊಂಡ್ರೆ ಆಲೂ ಸ್ಮೈಲಿನ ಒಂದು 60 ರೂಪಾಯಿ 80 ರೂಪಾಯಿ ಹೇಳ್ತಾರೆ. ಒಂದು 7-8 ಇರುತ್ತೆ ಅದರಲ್ಲಿ. ಹೀಗೆ ನಾವು ಮನೆಯಲ್ಲೇ ಆಲೂಗೆಡ್ಡೆ ಅಥವಾ ಏನಾದರೂ ಈ ಥರ ಇದ್ದರೆ ನಾವು ಮಾಡ್ಕೊಬೋದಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲೀಸು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಈ ರೀತಿಯಾಗಿ ಎರಡೂ ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರಾಗಿ ನಾನು ಬೇಯಿಸ್ಕೊಂಡು ಒಂದು ಪ್ಲೇಟ್ಗಳಲ್ಲಿ ಎತ್ತಿಕ್ತೀನಿ. ಅದೇ ರೀತಿಯಾಗಿ ನಾನು ಎಲ್ಲ ಆಲೂ ಸ್ಮೈಲಿಗಳನ್ನು ಇದೇ ರೀತಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆಲೂ ಸ್ಮೈಲಿ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ಆಲೂ ಸ್ಮೈಲಿ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ನೀವು ಕೂಡ ಮಾಡಿ. ಆಲೂಗಡ್ಡೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ನೋಡಿ ತುಂಬಾ ರುಚಿಕರವಾದಂತಹ ಆಲೂ ಸ್ಮೈಲ್ ರೆಡಿಯಾಗಿದೆ. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆನಲ್ಲಿ ಈ ರೀತಿ ಮಾಡೋದಂದರೆ ತುಂಬಾ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ಹಾಗಾದರೆ ನೀವು ಯಾಕೆ ತಡ ಮಾಡ್ತೀರಾ, ಇದೇ ರೀತಿ ಮಾಡ್ಕೊಳ್ಳಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಹೇಳಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಅಡುಗೆ ಬೇಕು ಅದನ್ನು ಹೇಳಿ, ನಾನು ಮಾಡಿ ತೋರಿಸ್ತೀನಿ. ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಆಲೂ ಸ್ಮೈಲಿ. ನೀವು ಮಾಡಿಕೊಂಡು ಕಮೆಂಟ್ ಮಾಡೋದಂತೂ ಮಿಸ್ ಮಾಡಬೇಡಿ. ಒಂದು ಲೈಕ್ ಕೊಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಹೀಗೇ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಹೀಗೆ ಸಿಗ್ತಾ ಇರಲಿ ಅಂತ ಹೇಳ್ತಾ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ನಿಮಗೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.